ತರಿಸಿದ್ದೇನೆ 3D. ಏನು ವೈಟು ಇಲ್ಲ ಬ್ಲ್ಯಾಕು ಇಲ್ಲ, ಇದು ಎಲ್ಲ ಕಲರು ಅನ್ಕೊಂಡೆ. ಬಸರಿ ಬೈಕೆ ನನಗಾಗಿಲ್ಲ, ನಮ್ಮ ಯಜಮಾನ್ರಿಗೆ ಬಾಯಿ ಕೆಟ್ಟೋಗಿದೆ ಅಂತ ಪಾನಿಪುರಿ ತಗೊಂಡವ್ರು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿಗೆ ನನಗೆ ಆಲ್ರೆಡಿ 20th ವೀಕ್ ಆಗಿದೆ. ಸೊ ನಾವು ಇವತ್ತು ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀವಿ. ಯಾವ ಸ್ಕ್ಯಾನ್ ಅಂದರೆ ಅನಾಮಲಿ ಸ್ಕ್ಯಾನ್. ಅನಾಮಲಿ ಸ್ಕ್ಯಾನ್ಗೆ ನಾನು ನಮ್ಮ ಪತಿದೇವ ಹೋಗ್ತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಗೋಗಿದೆ. ಮೈ ಹಸ್ಬೆಂಡ್ ಲೇಟ್. ಯಾಕೆಂದ್ರೆ ರೆಡಿ ಆಗೋದು ಲೇಟು. ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬೇಗ ಬಂದ್ರು ಮೇಡಮ್ ಅವರು ಹೊರಟಿರ್ಲಿಲ್ಲ, ಸೊ ಹಂಗಾಗಿ ಲೇಟ್ ಆಯ್ತು. ಕಾರಲ್ಲಿ ಒಂದು ಸ್ವಲ್ಪ ಲೈಟ್ ಕಮ್ಮಿ ಇದೆ. ನಾನು ಬೆಳ್ಳಕ್ಕೆ ಕಳಿಸಿ ನಿಜವಾಗ್ಲೂ ಕಾಣಿಸ್ತಾ ಇಲ್ಲ. ಸೊ ಅನ್ಕೋಬೇಡಿ. ಅನಾಮಲಿ ಸ್ಕ್ಯಾನ್ ಏನಕ್ಕೆ ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಮೇನ್ ರೀಸನ್ ನಿಮ್ಗೆ ಏನಾದರೂ ಗೊತ್ತಾ? ನನಗೆ ಗೊತ್ತಿರೋದು ಬೇಬಿ ಗ್ರೋತ್ ಅಂತ ಮೊನ್ನೆ ಅದೊಂದು ವಿಡಿಯೋದಲ್ಲಿ ನೋಡಿದೆ. ಗ್ರೋತ್ ಬಗ್ಗೆ ಅಂದರೆ ಎಷ್ಟು ಹೆಂಗೆ ಬೆಳವಣಿಗೆ ಆಗಿರುತ್ತೆ. ಸೊ ಈಗ ಗೊತ್ತಾಗುತ್ತೆ ಬೇಬಿ ಯಾವ ಪೊಸಿಷನಲ್ಲಿದೆ, ಮತ್ತು ಜೆಂಡರು ಡಾಕ್ಟ್ರುಗಳು ಗೊತ್ತಾಗುತ್ತೆ. ಸ್ಕ್ಯಾನಿಂಗ್ ಮಾಡೋ ಡಾಕ್ಟರ್ಸ್ಗೆ ಜೆಂಡರ್ ಗೊತ್ತಾಗುತ್ತೆ. ನಮಗೆ ಗೊತ್ತಾಗಲ್ಲ. ನಮಗೆ ಗೊತ್ತಾಗೋದು ಬೇಡ, ಯಾಕಂದರೆ ವಿ ರೆಸ್ಪೆಕ್ಟ್ ಬೋತ್ ಕಿಡ್ಸ್. ಅಂದರೆ ಹುಡುಗ ಆದರೂ ಖುಷಿನೇ, ಹುಡುಗಿ ಆದರೂ ಖುಷಿನೇ. ಸೊ ಆ್ಯಕ್ಚುಲಿ ನೋಡಿ ಎಷ್ಟೊಂದು ತಿಳ್ಕೊಂಬಿಟ್ಟವ್ರೆ. ಅನಾಮಲಿ ಸ್ಕ್ಯಾನಲ್ಲಿ ಮೇನ್ ಬೇಬಿ ಪೊಸಿಷನ್ನು, ಗ್ರೋತ್ ಆಫ್ ದ ಬೇಬಿ, ಈ ಸ್ಕ್ಯಾನಿಂಗ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಬೇಬಿ ಕರೆಕ್ಟ್ ಪೊಸಿಷನಲ್ಲಿ ಇರಬೇಕು ಸ್ಕ್ಯಾನ್ ಮಾಡಬೇಕು ಅಂದರೆ. ಇನ್ ಕೇಸ್ ನೀಟ್ ಪೊಸಿಷನ್ ಇಲ್ಲ ಅಂದರೆ ಮತ್ತೆ ಕಳಿಸ್ತಾರೆ, ವಾಕ್ ಮಾಡ್ಕೊಬನ್ನಿ, ಅಥವಾ ಮಗು ಏನಾದರೂ ಮಲಗಿದೆ, ತಿರ್ಕೊಂಡಿದೆ ಆ ಕಡೆ ಈ ಕಡೆ ಅಂದರೆ. ಆ್ಯಂಡ್ ಹಾರ್ಟಲ್ಲಿ ಏನು ಡಿಸ್ಫಂಕ್ಷನ್ ಇರಬಾರ್ದು, ಹಾರ್ಟಲ್ಲಿ ಅಬ್ನಾರ್ಮಾಲಿಟೀಸ್ ಇದ್ದರೆ ಗೊತ್ತಾಗೋಕ್ಕೋಸ್ಕರ ಅನಾಮಲಿ ಸ್ಕ್ಯಾನ್ ಮೇನಾಗಿ ಮಾಡೋದು ಅಂತ ನನಗೆ ಡಾಕ್ಟರ್ ಹೇಳಿದರು. ಆ್ಯಂಡ್ ಈ ಸ್ಕ್ಯಾನಲ್ಲೇ ನಮಗೆ ಜೆಂಡರ್ ಗೊತ್ತಾಗೋದು. ಫಾರಿನಲ್ಲೆಲ್ಲ ಯೂಶಲಿ 20th ವೀಕ್ ಆದಮೇಲೆ ಅನಾಮಲಿ ಸ್ಕ್ಯಾನ್ ಆದಮೇಲೆ ಅವರು ಜೆಂಡರ್ ರಿವೀಲ್ ಅಂತೆಲ್ಲ ಮಾಡ್ತಾರಲ್ಲ, ಈ ಸ್ಕ್ಯಾನ್ ಮಾಡಿದಾಗೇ ಅವ್ರಿಗೆ ಗೊತ್ತಾಗೋದು. ಸೊ ಇವಾಗ ಹೋಗ್ತಾ ಇದ್ದೀವಿ ಅನಾಮಲಿ ಸ್ಕ್ಯಾನ್ ಮಾಡ್ಸೋಕ್ಕೆ. ಸ್ವಲ್ಪ ಭಯ ಇದೆ, ಯಾಕಂದರೆ ಇದೊಂದು ಸ್ವಲ್ಪ ಮೇನ್ ಸ್ಕ್ಯಾನ್ ಅಲ್ವಾ, ಒಂದು ಸ್ವಲ್ಪ ಪಕ್ಕ ಅಂತಿದೆ. ಹೋಗಿ ಸ್ಕ್ಯಾನ್ ಹೇಗಾಗುತ್ತೆ ನೋಡಬೇಕು. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಬೇಬಿ ಮೀಟ್ ಮಾಡೋಕ್ಕೆ? ಬೇಬಿನ ಮೀಟ್ ಮಾಡೋಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಬಿಕಾಸ್ ಇವಳು ಡಾಕ್ಟರ್ ಹತ್ರ ಕೇಳ್ತೀನಿ, ನಮ್ಮ ಹಸ್ಬೆಂಡ್ನ ಕರೀರಿ ಅಂತ ಕೇಳ್ತೀನಿ ಅಂತ ಹೇಳಿದಾಳೆ. ನಿಮಗೊಂದು ವಿಷಯ ಗೊತ್ತಾ? ಈ ರೋಡ್ ಹೋಗಲ್ಲ ಅನಿಸುತ್ತೆ. ಏನು ವಿಷಯ? ನನ್ನ ಹಸ್ಬೆಂಡ್ಗೆ ಬರ್ಡೇ ಗಿಫ್ಟ್ ಆಗಿ ಏನು ಅಂತ ಆಲ್ರೆಡಿ ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ. ಆ್ಯಂಡ್ ಇನ್ನೊಂದು ಮೇನ್ ಬರ್ಡೇ ಗಿಫ್ಟ್ ಏನು ಕೊಟ್ಟಿದೆ ಹೇಳಿ, ಇವ್ರಿಗೆಲ್ಲ ಗೊತ್ತಿಲ್ಲ, ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನನಗೆ ಇನ್ನೊಂದು ಫಸ್ಟ್ ಗಿಫ್ಟ್ ಅವತ್ತು ನಾನು ಕೇಳಿಸ್ಕೊಂಡಿದ್ದು ನನ್ನ ಮಗುವಿನ ಹಾರ್ಟ್ ಬೀಟ್. ಇನ್ನೂ ಖುಷಿ ಆಗೋದ್ರು ಅವತ್ತಂತೂ. ಆಲ್ರೆಡಿ ನನಗೆ ಗೊತ್ತಾಗೋಗಷ್ಟರಲ್ಲಿ ನನಗೆ 7th or 8th ವೀಕ್, ಆಲ್ರೆಡಿ ನನಗೆ 2 months ಆಗೋಗಿತ್ತು ನಂಗೆ ಗೊತ್ತಾಗೋಗೋಷ್ಟರಲ್ಲಿ. ಅವತ್ತು ಸ್ಕ್ಯಾನಿಂಗಿಗೆ ಹೋದಾಗ ನಾನು ಹಾರ್ಟ್ ಬೀಟ್ ಕೇಳಿಸ್ಕೊಂಡಾದ್ಮೇಲೆ ನನ್ನ ಹಸ್ಬೆಂಡಿಗೆ ಕೇಳಿಸ್ತೀರಾ ಪ್ಲೀಸ್ ಅಂತ ಅಂದೆ. ಏನಂತ ಕೇಳಿಸ್ತು ಗೊತ್ತಾ? ಹ್ಯಾಪಿ ಬರ್ಡೇ ಪಪ್ಪಾ. ಹ್ಯಾಪಿ ಬರ್ಡೇ ಪಪ್ಪಾ. ಅವತ್ತು ಹಾರ್ಟ್ ಬೀಟ್ ಕೇಳಿಸ್ಕೊಂಡಿದ್ರು. ಇವತ್ತು ಕೇಳೋಣ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಡಾಕ್ಟರ್ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ರಿಕ್ವೆಸ್ಟ್ ಮಾಡ್ಕೊಂತೀನಿ, ಮೋಸ್ಟ್ಲಿ ಬಿಡ್ತಾರೆ ಅನ್ಸುತ್ತೆ. ಆಕ್ಚುಲಿ ವಿಡಿಯೋ ಸ್ಕ್ಯಾನಿಂಗ್ದು ವಿಡಿಯೋ ಮತ್ತೆ ಅದೆಲ್ಲ ಮಾಡೋ ಅಷ್ಟಿಲ್ಲ, ಸ್ಟ್ರಿಕ್ಟ್ ಅದು ಆಕ್ಚುಲಿ ರೂಲ್ಸ್ ಇದೆ. ಯಾಕಂದ್ರೆ ಒಬ್ಬೊಬ್ರಿಗೆ ಗೊತ್ತಾಗೋಗುತ್ತೆ ಜೆಂಡರ್ ಅದ್ರಲ್ಲೇ ಅಂದ್ಬಿಟ್ಟು ಹಸ್ಬೆಂಡ್ ಅಲೋ ಮಾಡಲ್ಲ. ವೆರಿ ಫ್ಯೂ ಡಾಕ್ಟರ್ಸ್ ಅಲೋ ಮಾಡ್ತಾರೆ. ಅಂದ್ರೆ ಇವ್ರು ಅವತ್ತು ಫುಲ್ ಜೋಶಲ್ಲಿ ಏನ್ ಮಾಡಿದ್ರು ಗೊತ್ತಾ? ಸರ್ ಒಂದು ಫೋಟೋ ತಗೊಳ್ಳ ಅಥವಾ ವಿಡಿಯೋ ತಗೊಳ್ಳ ಅಂತ. ನಾನು ಹಾರ್ಟ್ ಬೀಟ್ ಕೇಳಿಸ್ಕೊ ಅಂತ ಕರೆದ್ರೆ, ಸರ್ ಒಂದು ವಿಡಿಯೋ ತಗೊಳ್ಳ. ಸರ್ ನಿಮ್ ಕರೆದಿರೋದೇ ಹೆಚ್ಚಪ್ಪ, ಜೈಲ್ಗೆ ಹಾಕ್ಬಿಡ್ತಾರೆ ನನ್ನ ಸೇರಿಸಿ ಅಂತ ಈಚೆ ನಡೀರಿ ಅಂದ್ರು. ಅದೇ ಕೇಳಿಸ್ಕೊಂಡಾದ್ಮೇಲೆ ಈಚೆ ಹೋಗಿ ಇಲ್ಲ ಹಂಗೆಲ್ಲ ಮಾಡೋಷ್ಟಿಲ್ಲ ಅಂತ ಅಂದ್ರು. ಸೊ ಇವತ್ತು ಅದಕ್ಕೆ ಬೇಬಿ ಫೇಸ್ ಎಲ್ಲ ತೋರಿಸ್ತಾರೆ. ಇವತ್ತು ಬೇಬಿ ಫೇಸು, ಬೇಬಿ ಬಾಡಿದು, ಇವಾಗ ಕೈ ಎಲ್ಲ ಫಾರ್ಮ್ ಆಗಿರುತ್ತೆ, ಕೈ ಕಾಲು ಹಾರ್ಟ್. ಆಬ್ವಿಯಸ್ಲಿ ನಾನು ಕರಿತೀನಿ ಡಾಕ್ಟರ್ ಅಲೋ ಮಾಡಿದ್ರೆ. ಅದು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮಗೆ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದ್ಮೇಲೆ ಹೇಳ್ತೀವಿ, ಓಕೆನಾ? ಅಲ್ಲಿನ ತನಕ ಸ್ಟೇ ಟ್ಯೂನ್.
ಟು ಕಾಸ್ಟ್ಲಿ. ಹಾಸ್ಪಿಟಲಲ್ಲೂ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಅದಕ್ಕೆ ಹೇಳಿದೆ ಮನೇಲೆ ನೀರು ಕುಡ್ಕೊಂಬ ಅಂತ. ಹೇಳಿದ ಮಾತು ಕೇಳಲ್ಲ. ಇಲ್ಲಿ ನೀರು ಕುಡಿ, ಇಲ್ಲಿ ಓಡಾಡು ಡಾಕ್ಟ್ರ್ ಹೇಳಿದ್ಮೇಲೆ. ಪಾಪು ಮನಿಕೊಂಡಿದೆ ಅದಕ್ಕೆ. ವಾಕ್ ಮಾಡು. ಸೊ ಇವಾಗ ಡನ್ ವಿತ್ ಅನೋಮಲಿ ಸ್ಕ್ಯಾನ್. ಫಸ್ಟ್ ಟೈಮ್ ಹೋದ ಪಾಪು ಮಲ್ಕೊಬಿಟ್ಟಿದೆ, ಹೋಗಿ ಒಂದು ಸ್ವಲ್ಪ ವಾಕ್ ಮಾಡ್ಕೊಬನ್ನಿ ಅಂತಂದರು. 15 ಮಿನಿಟ್ಸ್ ವಾಕ್ ಮಾಡಿ ಹೋಗಿ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಸೊ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೇಗಿತ್ತು ಪಾಪುದು ಫೇಸ್ ಎಲ್ಲ? ತೋರಿಸಿದ್ರು, ತುಂಬಾನೇ ಖುಷಿ ಆಯ್ತು ಫೇಸ್ ನೋಡಿ. ಫೇಸ್ ಅಂದರೆ ಫೇಸೇ ಗೊತ್ತಾಗ್ಬಿಡಲ್ಲ. ಈ ಡವ್ವೆಲ್ಲ ಆಡೋಷ್ಟೆಲ್ಲ ಇಲ್ಲ. 3D ಅಲ್ಲಿ ಪಾಪುದು ಫೋಟೋ ಕಾಣಿಸುತ್ತೆ. ಕಲರ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡೆ, ಆಮೇಲೆ ನೀನು ಹೇಳಿದ್ಮೇಲೆ ಗೊತ್ತಾಯ್ತು ಅದು 3D ಕಲರ್. ನಮ್ಮ ಯಜಮಾನ್ರು ಎಂತ ಲೂಸ್ ನೋಡಿ, ಏನು ಇಷ್ಟು ಕಲರ್ ಕಾಣಿಸ್ತಿದೆ 3D. ಏನು ವೈಟು ಇಲ್ಲ ಬ್ಲ್ಯಾಕು ಇಲ್ಲ, ಇದು ಎಲ್ಲೋ ಕಲರು ಅನ್ಕೊಂಡೆ. ಎಲ್ಲೋ ಕಲರ್ ಪಾಪು ಫೇಸ್ ನೋಡಿ ಹೆಂಗೆ ಅನ್ನಿಸ್ತು? ತುಂಬಾನೇ ಖುಷಿ ಆಯ್ತು, ಕಣ್ಣು ತುಂಬಿತು. ಪಾಪು ಫೇಸ್ ಸ್ಪೈನ್ ಹೆಂಗೆ ಡೆವಲಪ್ ಆಗಿದೆ, ಬೆನ್ನಿನ ಮೂಳೆ, ಕೈ ಕಾಲು ಹಿಂಗೆ ಅಂತಿರುತ್ತೆ, ಕೈ ಕಾಲು ಎಲ್ಲ ತೋರಿಸಿದ್ರು. ಚೆನ್ನಾಗಿ ಅನ್ನಿಸ್ತು. ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಸ್ಕ್ಯಾನಿಂಗ್ ಮುಗಿಸ್ಕೊಂಡ್ಬಂದಾಯಿತು. ಸ್ಕ್ಯಾನಿಂಗ್ ಮುಗಿಸಿ ಬಂದಾಯಿತು. ಇತ್ತೇ ಬರ್ತಾಯಿತ್ತು ಫುಲ್ ಟ್ರಾವೆಲು 2 ದಿನದಿಂದ. ಟಯರ್ಡ್ ಆಗೈತೆ. ಸೊ ಫೇಸಲ್ಲಿ ಕಣ್ಣಲ್ಲಿ ಎದ್ದು ಕಾಣಿಸ್ತೈತೆ. ಗ್ಲೋ ಇಲ್ವಾ? ಗ್ಲೋ ಇಲ್ಲ. ಕೊಟ್ಟಿದ್ದೀವಿ ಹಂಗೆ ಇದೀನಿ. ಇವಳು ನನ್ನ ಕಲರೇ. ಸೊ ಸೇಮ್, ಏನು ಕೊಟ್ಟರು ಏನೂ ಆಗಲ್ಲ, ಉಪಯೋಗ ಇಲ್ಲ. ಸೊ ಅನೋಮಲಿ ಸ್ಕ್ಯಾನ್ ಭಯ ಇತ್ತು ಒಂದು ಸ್ವಲ್ಪ. ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು. ಸ್ಕ್ಯಾನಿಂಗ್ ಮುಗಿಸ್ಕೊಂಡ್ಬಂದ್ವಿ. ಇವಾಗ ನೆಕ್ಸ್ಟ್ ಚೆಕಪ್ಪಿಗೆ ಹೋಗಬೇಕು ನಾಳೆ ನಾಡ್ದ್ರಲ್ಲಿ ಡಾಕ್ಟ್ರ್ ಹತ್ರ. ಸೊ ಫಸ್ಟ್ ಸೆಮಿಸ್ಟರಲ್ಲಿ 1 ಸ್ಕ್ಯಾನ್, ಅಂದರೆ ಫಸ್ಟು ಪ್ರೆಗ್ನೆನ್ಸಿ ನಾವು ಚೆಕ್ ಮಾಡಿಸಿದಾಗ 1 ಸ್ಕ್ಯಾನ್ ಮಾಡಿಸಿರ್ತೀವಿ. ಅದಾದಮೇಲೆ 12 ವೀಕ್ಸ್ NT ಸ್ಕ್ಯಾನ್ 1 ಮಾಡಿಸಿರ್ತೀವಿ. NT ಸ್ಕ್ಯಾನಲ್ಲಿ ಮಗುದು ಮೂಗಿಂದು ಬೋನ್ ಕರೆಕ್ಟಾಗಿ ಡೆವಲಪ್ ಆಗಿದೆಯಾ ಅದೆಲ್ಲ ಗೊತ್ತಾಗುತ್ತೆ. ಈ ಸ್ಕ್ಯಾನಲ್ಲಿ ಬಂದ್ಬಿಟ್ಟು ಏನು ಅಂದರೆ ಹಾರ್ಟ್ ಬೀಟ್, ಆಗಲೇ ಹೇಳಿದ್ನಲ್ಲ, ಹಾರ್ಟ್ ಎಲ್ಲ ಕರೆಕ್ಟಾಗಿ ಫಾರ್ಮ್ ಆಗಿದೆಯಾ, ಎಲ್ಲ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡೋದು ಮೇನ್ ಇದು. ಆ್ಯಂಡ್ ಫಾರ್ ಫ್ಯೂ ಪೀಪಲ್, ಅಂದರೆ ಫ್ಯೂ ಅಂತಲ್ಲ, ಇವಾಗೆಲ್ಲ ಕಾಮನ್ ಮಾಡಿದ್ದಾರೆ ಎಕೋ ಸ್ಕ್ರೀನಿಂಗ್ ಅನ್ನೋದು ಕಾಮನ್. ಏನಕ್ಕೆ ಅಂದರೆ ಹಾರ್ಟಲ್ಲಿ ಎಲ್ಲ ವಾಲ್ವಲ್ಲೂ ಕರೆಕ್ಟಾಗಿ ಬ್ಲಡ್ ಪಂಪ್ ಆಗುತ್ತಾ, ಮುಂದಕ್ಕೆ ಏನು ನಾವು ಡಾಕ್ಟರ್ನ ಕೇಳೋ ಹಂಗಿಲ್ಲ. ಅಂದರೆ ಮುಂಚೆನೇ ನೀವು ಹೇಳಿಲ್ಲ ಹಾರ್ಟಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಏನು ಹೇಳಿಲ್ಲ ಅಂತ ಒಬ್ಬರು ಕೇಳ್ತಾರೆ ಅಂತ. ಈಗ ಮೋಸ್ಟ್ ಆಫ್ ದಮ್ಗೆ ಕಂಪಲ್ಸರಿ ಮಾಡಿದ್ದಾರೆ ಹಾರ್ಟ್ ಸ್ಕ್ರೀನಿಂಗು. ಸೊ 4 ವೀಕ್ಸ್ ಆದಮೇಲೆ ಮತ್ತೆ ಹಾರ್ಟ್ ಸ್ಕ್ರೀನಿಂಗ್ ಹೇಳಿದ್ದಾರೆ, ಎಕೋ ಸ್ಕ್ರೀನಿಂಗ್ ಅಂತ. ಈಗ ಎಲ್ಲ ನಾರ್ಮಲ್ ಇದೆ, ಒಳ್ಳೇದು. ದಟ್ ಈಸ್ ಫಾರ್ ಆರ್ ಸೇಫರ್ ಸೈಡ್. ಸೊ ಇದಾಗಿತ್ತು ಇವತ್ತಿನ ಡೇ ಬ್ಲಾಗ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. Bye, see you.